ವೆಲ್ಕಮ್ ಟು ರೀನಾಸ್ ಕಿಚನ್. ಇವತ್ತು ನಾವು ಬದನೆಕಾಯಿ ಸುಟ್ಬಿಟ್ಟು ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನಂಗೆ ಒಂದು ಗೊಜ್ಜು ಥರ ಮಾಡೋಣ. ಅದಕ್ಕೆ ಬದನೆಕಾಯಿನ ಚೆನ್ನಾಗಿ ಸುಡಬೇಕು. ಹೈ ಫ್ಲೇಮಲ್ಲಿ ಇಕ್ಕಿ ಚೆನ್ನಾಗಿ ಸುಟ್ಕೊಳ್ಳಿ. ನೋಡಿ, ಬೆಳ್ಳುಳ್ಳಿ ಒಂದು ಅರ್ಧ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಜಜ್ಕೊಬಿಡಿ. ಸಿಪ್ಪೆ ಎಲ್ಲ ಈ ಥರ ಅದೇ ಬಂದ್ಬಿಟ್ಟಿದೆ ನೋಡಿ. ಇವಾಗ ಮೇಲೆ ಇರೋ ಬ್ಲ್ಯಾಕ್ ಕಲರ್ ಸಿಪ್ಪೆ ಎಲ್ಲ ತೆಗೆದ್ಬಿಡೋಣ ನಾವು. ಫ್ರೆಂಡ್ಸ್ ನೋಡಿ, ಈಗ ನಾನೆಲ್ಲ ಸಿಪ್ಪೆ ಎತ್ಬಿಟ್ಟಿದ್ದೀನಿ. ಇದನ್ನು ಈ ಕಲ್ಲೊಳಗಡೆ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ಥರ. ಈಗೆಲ್ಲ ಸ್ಮ್ಯಾಶ್ ಆಗಿದೆ. ಇದನ್ನ ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಈಗ ಒಂದು ಚಿಕ್ಕ ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಆಯಿಲ್ ಹಾಕ್ಕೊಳ್ಳೋಣ. ಈಗ ನಾವು ಆಗಲೇ ಜಜ್ಕೊಂಡಿದ್ದಲ್ಲ ಆ ಬೆಳ್ಳುಳ್ಳಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಮಾಡೋದೇನು ಬೇಡ. ಇದ್ರ ಜೊತೆಗೆ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ಳೋಣ. ಖಾರ ಜಾಸ್ತಿ ತಿನ್ನಾಗಿದೆ ಜಾಸ್ತಿ ಹಾಕ್ಕೊಳ್ಳಿ. ಅಷ್ಟೇ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಇದೇನು ಗೊಜ್ಜು ಇದೆ ಅದ್ರಲ್ಲಿ ಹಾಕ್ಕೊಬಿಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅಷ್ಟೇ ಫ್ರೆಂಡ್ಸ್, ನೋಡಿ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಇದ್ರ ಜೊತೆಗೆ ತುಪ್ಪ ಅಥವಾ ಇನ್ನೂ ಎಣ್ಣೆ ಬೇಕಾದ್ರೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು.